ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2021ರಲ್ಲಿ ನಡೆದಂತಹ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡೋಣ. ಈಗಾಗಲೇ ನಾನು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಇದು ಡಿಸೆಂಬರ್ 2021 ಕ್ವಶನ್ ಪೇಪರ್ ಬಗ್ಗೆ ಇದೆ. ಇಲ್ಲಿ ನಾವು ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ. ರೀಡ್ ದ ಕ್ವಶನ್ಸ್ ಕೇರ್ಫುಲಿ ಅಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್, ಆನ್ಸರ್ ಆಲ್ ದ ಕ್ವಶನ್ ಗಿವನ್ ಬಿಲೋ ಇದೆ. ಈ ಫಸ್ಟ್ ಮೇನ್ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ 1, 2, 3 ಏನಿದೆ, 1, 2, 3 ಇದು ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಹೇಳಿದರೆ ಇಲ್ಲಿ ಮ್ಯಾನರ್ ಮತ್ತು ಕೌ ಅಂತ 2 ಪದಗಳಿದೆ. ಈ ಒಂದು ಪದಗಳನ್ನು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಬರೀಬೇಕಾಗತ್ತೆ. ಫೊನೆಟಿಕ್ ಸ್ಕ್ರಿಪ್ಟ್ಸ್ ಗೊತ್ತು ನಿಮಗೆ, 44 ಸೌಂಡ್ಗಳಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಅದರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ PDF ಕೊಟ್ಟಿದ್ದೀನಿ. ಇಲ್ಲಿ ಮ್ಯಾನರನ್ನು ನಾವೇನು ಮಾಡಬೇಕು, ಈ 44 ಸೌಂಡ್ಸ್ ಇದೆಯಲ್ಲ ಆ ಒಂದು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಏನು ಮಾಡಬೇಕು, ಬರೀಬೇಕು. ಈ ಕೌ ಕೂಡ ಅಷ್ಟೇ, ಅದನ್ನು ಕೂಡ ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ನಾವು ಬರೀಬೇಕು. ಬಿನಲ್ಲಿ ಏನಿದೆ, ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಇದೆ. ಇದು ಫೊನೆಟಿಕ್ ಸ್ಕ್ರಿಪ್ಟ್. ಇದನ್ನು ನಾವು ಸಾಮಾನ್ಯವಾದಂತಹ ಇಂಗ್ಲೀಷಿನ ಆಲ್ಫಾಬೆಟ್ಟಲ್ಲಿ ಬರೀಬೇಕಾಗತ್ತೆ. ಮೇಲಿಂದನ್ನು ಫೊನೆಟಿಕ್ ಸ್ಕ್ರಿಪ್ಟಲ್ಲಿ ಬರೀಬೇಕಾಗತ್ತೆ. ನಾನು ಈ ಕೆಳಗೆ ಆನ್ಸರ್ ಮಾಡಿದ್ದೀನಿ. ಮೊದಲನೇದಕ್ಕೆ ನೋಡಿ, ಮೊದಲನೇ A-B ಆನ್ಸರ್ ಮಾಡಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಆನ್ಸರ್ಸ್ ಅಂತ ಮಾಡಿದ್ದೀನಿ. ಟ್ರಾನ್ಸ್ಕ್ರೈಬ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ, ಮ್ಯಾನರ್ ಅಂತ ಇತ್ತು ನೋಡಿ. ಇದು M ಅಂತಕ್ಕಂಥದ್ದು, ಮಾ ಅಂತಕ್ಕಂಥದ್ದು, M ಮಾ ಸೌಂಡ್ ಬರುತ್ತೆ. ಇದು ಹಾಗೆ ಯಾವತ್ತು ಬರುತ್ತೆ. ಈ ಥರದ ಒಂದು ಸ್ಕ್ರಿಪ್ಟ್ ಏನಿದೆ, ಹಾಗೆ ಯಾವತ್ತು ಮತ್ತು ನ ಮತ್ತು ಹಾಗೆ ಅರ್ಧಾಕ್ಷರ ಮತ್ತು ರ ಹೀಗಾಗತ್ತದು ಮ್ಯಾನರ್ ಆಗುತ್ತೆ. ಇದು ಮೊದಲನೇದು M ಏನಿದೆ ಮಾ, ಇದು ಕೆಳಗೆ ಸೆಕೆಂಡ್ ಒನ್ ಏನಿದೆ ಹಾಗೆ ಯಾವತ್ತು, ಇದು ನ, ಇದು ಹಾಗೆ ಅರ್ಧಾಕ್ಷರ ಮತ್ತು ರ, ಮ್ಯಾನರ್. ಹೀಗೆ ನಾವು ಏನು ಮಾಡಬೇಕು, ಈ ಒಂದು ಫೊನೆಟಿಕ್ ಸ್ಕ್ರಿಪ್ಟನ್ನು ಏನು ಮಾಡಬೇಕಾಗತ್ತೆ, ಬಳಸಿ ಬರೀಬೇಕಾಗತ್ತೆ. ಸೆಕೆಂಡ್ ಒನ್ ನೋಡಿ, ಕೌ ಅಂತಕ್ಕಂಥದ್ದಿದೆ. ಈ ಕೆ ಏನಿದೆ, ಕೆಗೆ ಕಾ ಸೌಂಡ್ ಬರುತ್ತೆ, ಅದು ಫೊನೆಟಿಕ್ ಸ್ಕ್ರಿಪ್ಟ್ ಆಗುತ್ತೆ. ಇದು 2 ಸೇವ್ ಏನಾಗುತ್ತೆ, ಸೆಮಿ ಓವೆಲ್ ಆಗುತ್ತೆ, ಡಿಪ್ಟಾಂಗ್ಸ್ ಅಂತ ಹೇಳ್ತೀವಿ. ಅದನ್ನು ಔ ಅನ್ನೋ ಮೀನಿಂಗ್ ಬರುತ್ತೆ, ಅಲ್ಲ ಸೌಂಡ್ ಬರುತ್ತೆ, ಕೌ ಅಂತ ಹೇಳ್ಬಿಟ್ಟು. ಇದು 2 ಔ ಆಗುತ್ತೆ, ಇದು ಕೌ ಆಗುತ್ತೆ. ಸೊ ಹೀಗೆ ನಾವು ಈ 44 ಸೌಂಡ್ಗಳನ್ನು ನಿಮಗೆ ನಾನು ಈಗಾಗಲೇ PDF ಹಾಕಿದ್ದೀನಿ ನನ್ನ ಮೊದಲಿನ ವೀಡಿಯೋಸಲ್ಲಿ. ಅದನ್ನು ನೀವು ಚೆನ್ನಾಗಿ ಏನು ಮಾಡಬೇಕು, ಅಭ್ಯಾಸ ಮಾಡಬೇಕಾಗತ್ತೆ. ಇದಕ್ಕೆ ಹಾಫ್ ಸಿಗುತ್ತೆ, ಇದಕ್ಕೆ ಹಾಫ್ ಸಿಗುತ್ತೆ, ಟೋಟಲ್ ಇದಕ್ಕೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 1 ಅಂಕಗಳು ಸಿಗುತ್ತೆ. ಅದೇ ಥರ ಇಲ್ಲಿ ಕೆಲವೊಂದು ನೋಡಿ, ಐಡೆಂಟಿಫೈ ಅಂತ ಇದೆ ಫಾಲೋಯಿಂಗ್ ವರ್ಡ್ಸ್. ಈ ಫಾಲೋಯಿಂಗ್ ವರ್ಡ್ಸನ್ನ ಐಡೆಂಟಿಫೈ ಮಾಡಿ ಅಂತ. ಇದು ನೋಡಿ, ಇದು ಬ, ಲ, ಊಗೆ ನಾವೇನು ಮಾಡ್ತೀವಿ, LU ಮಾಡ್ತೀವಿ, ಬ್ಲೂ ಆಯಿತು. ಇದು ಫಸ್ಟ್ ಒನ್ ಏನಾಯಿತು, ಬ್ಲೂ ಆಯಿತು. ಅದೇ ನೋಡಿ, ಇದು ಆಗೆ ನಾವೇನು ಮಾಡ್ತೀವಿ, ಆಗ ಅಂತ ಬರ್ಕೊಂಡ್ವಿ. ಇದು ಹಾಗೆ ಯಾವತ್ತು ಅಂದರೆ ಎ ಬರುತ್ತೆ, ವ್ಯಾಟ್ ಅಂತ ಹೇಳ್ಬಿಟ್ಟು. ಇದು ಮೊದಲನೇದು ಬ್ಲೂ ಆಯಿತು, ಸೆಕೆಂಡ್ ಒನ್ ಏನಾಯಿತು, ವ್ಯಾಟ್ ಆಯಿತು. ಇಲ್ಲಿ ನಾನು ಆನ್ಸರ್ನ ಮಾಡಿದ್ದೀನಿ. ನೀವು ಇದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಬ್ಲೂ ಮತ್ತು ವ್ಯಾಟ್ ಅಂತ ಅದಕ್ಕೆ ನೀವು ಬರೀಬೇಕಾಗತ್ತೆ. ಇದನ್ನು ಐಡೆಂಟಿಫೈ ದ ಫಾಲೋಯಿಂಗ್ ವರ್ಡ್ಸ್ ಅಂದರೆ ನೀವು ಕಾಮನ್ ಆಗಿರ್ತಕ್ಕಂಥ ಆರ್ಡಿನರಿ ಇಂಗ್ಲೀಷ್ ಆಲ್ಫಾಬೆಟ್ಟಲ್ಲಿ ಏನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಇದಕ್ಕೆ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಆಮೇಲೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನಲ್ಲಿ ಏನಿದೆ, ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಇನ್ ದ ಫಾಲೋಯಿಂಗ್ ವರ್ಡ್ಸ್. ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಅಂತ ಹೇಳಿದ್ರೆ ಈ ಕೆಳಗಿನ ಪದಗಳಲ್ಲಿ ಎಷ್ಟು ಸಿಲಬಲ್ಗಳಿದೆ ಅದನ್ನು ನೀವು ಮೆನ್ಷನ್ ಮಾಡಿ ಅಂತ ಇದೆ. ಇಂಟ್ರೆಸ್ಟಿಂಗ್ ಇದೆ, ಸೀನ್ ಇದೆ, ಅಕಾಡೆಮಿಕ್ ಇದೆ, ಡಾಕ್ಟರ್ ಇದೆ. ಸೊ ಹೇಗೆ ಕಂಡುಹಿಡಿಯಬೇಕು, ನಾನು ಕೆಳಗೆ ಇಲ್ಲಿ ಆನ್ಸರ್ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟೇಟ್ ದ ನಂಬರ್ ಆಫ್ ಸಿಲಬಲ್ಸ್ ಅಂತ. ಇಂಟ್ರೆಸ್ಟಿಂಗ್ ಅಂತ ಇದೆ. ಇಂಟ್ರೆಸ್ಟಿಂಗಲ್ಲಿ ಎಷ್ಟು ಸಿಲಬಲ್ ಇದೆ, 3 ಸಿಲಬಲ್ ಅಂತ ಹಾಕಿದ್ದೀನಿ. ಹೇಗೆ ಇಂಟ್ ಅಂತಕ್ಕಂಥದ್ದು ಒಂದು ಆಗುತ್ತೆ, ಇಂಟ್ ಅಂತಂದರೆ ವೆಸ್ಟ್, ಇಂಗ್, ಇಂಟ್ರೆಸ್ಟಿಂಗ್. ಹೀಗೆ ನಾವೇನು ಮಾಡಬೇಕಾಗುತ್ತೆ, 3 ಸಿಲಬಲ್ಸನ್ನ ನೋಡಬೇಕು. ಇದರಲ್ಲಿ 4 ಇಲ್ಲ, ಭಾಳ ಜನ 4 ಅಂತ ಅಂದ್ಕೊಂಡ್ಬಿಡ್ತೇವೆ. 4 ಇಲ್ಲ, ಇದು ತಪ್ಪು. ಎಷ್ಟು ಸಿಲಬಲ್ ಇದೆ, 3 ಸಿಲಬಲ್ ಇರುತ್ತೆ. ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್ ಆಗುತ್ತೆ. ಅದೇ ಥರ ಅಕಾಡೆಮಿಕಲ್ಲಿ 4 ಸಿಲಬಲ್ಸ್. ಅಕಾಡೆಮಿಕ್ ಹಿಂಗೆ
ಅಕಾಡೆಮಿಕ್. ಅಕಾಡೆಮಿಕ್ 4 ಸಿಲಬಲ್ ಇದೆ. ಸಿಲಬಲ್ ಅಂದರೆ ಯೂನಿಟ್ ಆಫ್ ಸೌಂಡ್ ಅಂತ. ಒಂದು ಯೂನಿಟ್ ಆಫ್ ಸೌಂಡನ್ನು ನಾವೇನಂತೀವಿ ಸಿಲಬಲ್ ಅಂತ ಹೇಳ್ತೀವಿ. ಈಗಾಗಲೇ ಇದನ್ನು ಕೂಡ ನಿಮಗೆ ನನ್ನ ಮೊದಲಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಅಕಾಡೆಮಿಕ್ ಹೀಗೆ ನಾವು ಏನು ಮಾಡಬೇಕು, ಓದ್ಕೋಬೇಕು ಮತ್ತು ಸಿಲಬಲ್ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕಾಗತ್ತೆ. ನಿಮಗೆ ಸಿಲಬಲ್ ಅಂತ ಅನ್ನಿಸ್ಕೋಬೇಕು, ಸೌಂಡನ್ನು ಉತ್ಪತ್ತಿ ಮಾಡಬೇಕು ಅಂದರೆ ಒಂದು ವೋವೆಲ್ ಸೌಂಡ್ ಇರಲೇಬೇಕಾಗತ್ತೆ. ಅದನ್ನು ನೀವು ಗಮನಿಸಬೇಕಾಗತ್ತೆ. ಸೀನ್ ಅಂತಕ್ಕಂಥದ್ದು ನೋಡಿ, ಸೀನ್ ಕಟ್ ಮಾಡೋಕ್ಕಾಗಲ್ಲ, ಒಂದೇ ಸೌಂಡಲ್ಲಿ ಉತ್ಪತ್ತಿಯಾಗಿ ಅದು ಕಂಪ್ಲೀಟ್ ಆಗ್ತಾಯಿದೆ, ಅದಕ್ಕೆ ಒಂದೇ ಸಿಲಬಲ್ ಇದೆ. ಈ ಡಾಕ್ಟರ್ ನೋಡಿ, ಡಾಕ್ಟರ್ ಅಷ್ಟೇ ಇರೋದು, 2 ಸಿಲಬಲ್ ಇದೆ. ಹೀಗೆ ನೀವೇನು ಮಾಡಬೇಕಾಗತ್ತೆ, ನೀವು ಒಂದು ಸರ್ತಿ ಹೇಳ್ಕೋಬೇಕಾಗತ್ತೆ, ಮನಸ್ಸಲ್ಲಿ ಪ್ರೊನೌನ್ಸ್ ಮಾಡ್ಕೋಬೇಕು. ಆಮೇಲೆ ಆ ಸಿಲಬಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇದಕ್ಕೆ ಮಾರ್ಕ್ಸ್ ಎಷ್ಟಾಗುತ್ತೆ, 2 ಮಾರ್ಕ್ಸ್ ನಿಮಗೆ ಲಭ್ಯ ಆಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿದ ನಿಮಗೆ, ವಾಟ್ ಈಸ್ IPA ಅಂತ ಹೇಳ್ಬಿಟ್ಟು ಪ್ರಶ್ನೆ ಬಂದಿದೆ. ಇಲ್ಲಿದೆ ನೋಡಿ, ವಾಟ್ ಈಸ್ IPA ಅಂತ ಹೇಳ್ಬಿಟ್ಟು. IPA ಅಂದ್ರೇನು ಅಂತ 3rd ಕ್ವಶನ್ ಇದೆ. 1, 2, 3 ಇದೆಲ್ಲ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದಾಗಿದೆ. IPA ಅಂದ್ರೇನು? IPA ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಅಂತಲೂ ಹೇಳ್ತೀವಿ, ಅಸೋಸಿಯೇಷನ್ ಅಂತಲೂ ಹೇಳ್ತೀವಿ. ಇಲ್ಲಿ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಅಂತ ಬೋದು ನಿಮಗೆ ಅಂಕ ಸಿಗುತ್ತೆ. ಅಂದರೆ ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟ್ ಅಥವಾ ಅಸೋಸಿಯೇಷನ್ ಅಂತಕ್ಕಂಥದ್ದು ಕೆಲವೊಂದು ಜಾಗದಲ್ಲಿ ಮೆನ್ಷನ್ ಆಗಿದೆ. ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 1 ಅಂಕ ಲಭ್ಯ ಆಗುತ್ತೆ. ಹೀಗೆ ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳು, 5 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಇದನ್ನು ನೋಡ್ಕೋಬೇಕಾಗತ್ತೆ ನೀವು. ಆಮೇಲೆ ನಾವೇನು ಮಾಡೋಣ, ಸೆಕೆಂಡ್ ಯೂನಿಟಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಸೆಕೆಂಡ್ ಯೂನಿಟಲ್ಲಿ ನಿಮಗೆ ಪ್ಯಾಸೇಜ್ ಬರುತ್ತೆ ನೋಡಿ. 1, 2, 3 ಒಂದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಫಸ್ಟ್ ಯೂನಿಟ್ಟು. ಸೆಕೆಂಡ್ ಯೂನಿಟಿಗೆ 4 ಕ್ವಶನ್ ನಂಬರ್ 4ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪ್ಯಾಸೇಜ್ ಕೊಡ್ತಾನೆ. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಅಂತೇಳ್ಬಿಟ್ಟು. ಈಗಾಗಲೇ ನಿಮಗೆ ಪ್ಯಾಸೇಜನ್ನು ಅಟೆಂಡ್ ಮಾಡಿ ಅಭ್ಯಾಸ ಇದೆ. ನೀವು SLC ಮತ್ತು PUCನಲ್ಲಿ ಪ್ಯಾಸೇಜ್ ಅಟೆಂಡ್ ಮಾಡಿದ್ವಾ? ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಪ್ಯಾಸೇಜು? 3 ಮಾರ್ಕ್ಸ್ ಇರುತ್ತೆ ನೋಡಿ. ನೀವು ಇಡೀ ಪ್ಯಾಸೇಜನ್ನು ಓದಿ ನಾನು ಅರ್ಥ ಮಾಡಿಕೊಂಡು ಆಮೇಲೆ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ರಫಾಗಿ ಸ್ವಲ್ಪ 1 or 2 ಓದ್ಕೊಳ್ಳಿ. ಪ್ಯಾಸೇಜು ಅರ್ಥ ಆಗಲ್ಲ, ಅಂಡರ್ಸ್ಟ್ಯಾಂಡ್ ಆಗಲ್ಲ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇಡೀ ಪ್ಯಾಸೇಜನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಕ್ಸಾಮಿನೇಷನ್ ಹಾಲಲ್ಲಿ. ಆದರೂ ಕೂಡ ನಾವೇನು ಮಾಡಬೇಕು, ಈ ಒಂದು ಏನು ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಆನ್ಸರ್ ಮಾಡ್ಬೋದು. ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಪದಗಳನ್ನು ಇಲ್ಲಿ ಹುಡುಕ್ತಕ್ಕಂಥದ್ದು ನೋಡಿ. ಇಲ್ಲಿ ವಾಟ್ ಡಸ್ ಹನಿ ಕಂಟೈನ್ ಅಂತ ಇದೆ, ಇದು ಇಂಪಾರ್ಟೆಂಟ್ ನಮಗೆ. ಹನಿ ಕಂಟೈನ್, ಹನಿ ಮತ್ತು ಕಂಟೈನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನಾವೇನು ಮಾಡೋಣ, ಈಗ ಹುಡುಕಂದ ಇಲ್ಲಿ ನೋಡಿ, ಇಲ್ಲಿ ಹನಿ ಮತ್ತು ನೋಡಿ, ಹನಿ ಮತ್ತು ಕಂಟೈನ್ ಅಂತಕ್ಕಂಥದ್ದನ್ನು ನಾವೇನು ಮಾಡೋಣ, ಹುಡುಕನ. ಇದು ಎಲ್ಲಿದೆ, ಕಂಟೈನ್ ಎಲ್ಲಿದೆ ನೋಡಿ, ಎಲ್ಲಿದೆ ಕಂಟೈನ್ಸ್. ಇಟ್ ಅಂದರೆ ಹನಿ ಅಂತಲೇ ಅರ್ಥ. ಸೊ ಇದೇನಾಗುತ್ತೆ, ಕಂಟೈನ್ಸ್ ನಂತರ ಏನಿದೆ, ಶುಗರ್, ಪ್ರೋಟೀನ್, ಐರನ್ ಆ್ಯಂಡ್ ಕ್ಯಾಲ್ಸಿಯಂ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ನಾವೇನು ಮಾಡೋಣ, ಕ್ವಶನ್ ನಂಬರ್ ಎಗೆ ಆನ್ಸರ್ ಆಗಿ ತೊಗೋಬೋದು. ಇಲ್ಲಿ ನಾವು ಇದನ್ನು ವಾಟ್ ಡಸ್ ಹನಿ ಕಂಟೈನ್ ಇದೆ, ಕಂಟೈನ್ ಪದ ಸಿಕ್ತು ನಮಗೆ. ಕಂಟೈನ್ ಪದ ಸಿಕ್ಕಿದ ತಕ್ಷಣ ಅದು ಮುಂದಿನ ಸಾಲಿನ ಏನು ಮಾಡಿಬಿಡೋಣ, ನಾವು ತೊಗೊಂಬಿಡೋಣ. ಕಂಪ್ಲೀಟ್ ಫುಲ್ ಸ್ಟಾಪ್ ವರೆಗೂ ತೊಗೊಂಡು ಏನಾಗುತ್ತೆ, 1 ಅಂಕ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ ನೋಡಿ. ನಾನೇನು ಮಾಡಿದೆ, ಹನಿ ಮತ್ತು ಕಂಟೈನ್ ಹುಡುಕೋಕ್ಕೆ ಹೋದೆ. ಇಟ್ ಅಂತ ಇತ್ತು, ಇಟ್ ಅಂದರೆ ಹನಿ ಅಂತಲೇ ಅರ್ಥ, ಕಂಟೈನರ್ ಒಳಗೊಂಡಿದೆ ಅಂತ. ನನ್ನ ಮೀನಿಂಗ್ ಹೇಳಿದ್ರೆ ಈ ಒಂದು ಪ್ಯಾಸೇಜ್ ಮೀನಿಂಗ್ ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮಗೆ ಬೇರೆ ಪ್ಯಾಸೇಜ್ ಕೊಡ್ತಾರೆ. ಅದಕ್ಕೆ ನಾನು ಇಲ್ಲಿ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕಲ್ಲಿ ಕೊಡ್ತಾ ಇದ್ದೀನಿ. ಏನು ಮಾಡಬೇಕು, ಇಲ್ಲಿ ಈ ಪದನ ಇಲ್ಲಿ ಹುಡುಕಬೇಕು. ಮುಂದಿನ ಏನು ಸಾಲು ಏನಿದೆ ನಿಮ್ಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಡು ಬೀಸ್ ಮೇಕ್ ಹನಿ ಅಂತ ನೋಡಿ. ಬೀಸು, ಮೇಕು, ಹನಿ ಈ ಪದಗಳನ್ನು ನಾವು ಹುಡ್ಕೋದಕ್ಕೆ ಟ್ರೈ ಮಾಡೋಣ. ಬೀಸ್ ಮೇಕ್ ಹನಿ, ಹೌ ಡು ಬೀಸ್ ಮೇಕ್ ಹನಿ ಎಲ್ಲಿದೆ ಅಂತ ನೋಡೋಣ. ಇದೆ ಹನಿ ಮೇಕಿಂಗ್ ನಾಟ್ ವೆರಿ ಸಿಂಪಲ್. ಹನಿ ಬೀ ಸ್ಟಾರ್ಟ್ ಹನಿ ಮೇಕಿಂಗ್ ಪ್ರೋಸೆಸ್ ಬೈ ವಿಸಿಟಿಂಗ್ ಫ್ಲವರ್ಸ್ ಆ್ಯಂಡ್ ಕಲೆಕ್ಟಿಂಗ್ ನೆಕ್ಟರ್. ದೇ ಕ್ಯಾನ್ ನೆಕ್ಟರ್ ಇನ್ ದಸ್ ನೋಡಿ. ಹೌ ಡು ಬೀಸ್ ಮೇಕ್ ಹನಿ ಅಂತ ಇದೆ. ಹನಿ ಬೀ ಸ್ಟಾರ್ಟ್ ದ ಹನಿ ಮೇಕಿಂಗ್, ಮೇಕ್ ಬಂತು ನೋಡಿ. ಇಲ್ಲಿ ಹನಿ ಬೀಸ್ ಬಂತು ಮತ್ತು ಮೇಕ್ ಬಂತು ನೋಡಿ. ಇಲ್ಲಿಂದ ಸ್ಟಾರ್ಟ್ ತೊಗೋಬೋದು ನಾವು, ಹನಿ ಬೀಸ್ ತೊಗೋಬೋದು. ಸ್ಟಾರ್ಟ್ ದ ಹನಿ ಮೇಕಿಂಗ್, ಇಲ್ಲಿ ಮೇಕ್ ಇದೆ, ಮೇಕ್ ಬಂತು. ಪ್ರೋಸೆಸ್ ಬೈ ವಿಸಿಟಿಂಗ್ ಫ್ಲವರ್ಸ್ ಆ್ಯಂಡ್ ಕಲೆಕ್ಟಿಂಗ್ ನೆಕ್ಟರ್ ಅಂತ. ಸೊ ಇಲ್ಲಿವರೆಗೂ ನಾವು ತೊಗೊಂಡಾಗ ಬಿಗೆ ಏನಾಗುತ್ತೆ, ಆನ್ಸರ್ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಹೀಗೆ ನಾವೇನು ಮಾಡ್ಬೋದು, ಆನ್ಸರ್ನ ಫೈಂಡ್ ಔಟ್ ಮಾಡ್ಕೋಬೋದು ಅಂತಕ್ಕಂಥದ್ದು. ಆಮೇಲೆ ಇಲ್ಲೊಂದಿದೆ, ಸ್ಟೇಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ. ಇದು ಟ್ರೂನಾ ಫಾಲ್ಸಾ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ, ಇದು ಸವಿನ ತಪ್ಪ, ಟ್ರೂ ಫಾಲ್ಸ್ ನಿಮ್ಗೆ ಗೊತ್ತಿದೆ.
ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ. ಈ ಪದ ಏನಾದರೂ, ಈ ಸೆಂಟೆನ್ಸ್ ಏನಾದರೂ ಇಲ್ಲಿ ಇತ್ತು ಅಂತ ಹೇಳಿದರೆ ಟ್ರೂ, ಇರಲಿಲ್ಲ ಅಂದರೆ ಫಾಲ್ಸ್ ಅಂತಾಗುತ್ತೆ. ನಾವು ಇಲ್ಲಿ ಹುಡುಕೋಣ. ನೋಡಿ ಇಲ್ಲಿದೆ, ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ ಅಂತ ಇದೆ. ಅಂದರೆ ಇಲ್ಲಿ ಸೆಂಟೆನ್ಸ್ ಸಿಕ್ತು. ಸೆಂಟೆನ್ಸ್ ಸಿಕ್ಕಿದಾಗ ಇದೇನಾಗುತ್ತೆ, ನಾವು ಟ್ರೂ ಅಂತ ಹಾಕಬೇಕಾಗುತ್ತೆ. ನೋಡಿ ನಿಮಗೆ 1 2 3 ಮಾರ್ಕ್ಸ್ ಈಸಿಯಾಗಿ ಸಿಕ್ತು. ಎಗೂ ಆನ್ಸರ್ ಸಿಕ್ತು, ಬಿಗೂ ಆನ್ಸರ್ ಸಿಕ್ತು, ಸಿಗೂ ಕೂಡ ನಮಗೆ ಆನ್ಸರ್ ಸಿಕ್ತು. ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ ಅಂತ ಇದೆ, ಇಲ್ಲಿ ನಮಗೆ ಅದು ಸಿಕ್ತು. ಎಲ್ಲಿ ಸಿಕ್ತು? ಇಲ್ಲಿದೆ ನೋಡಿ, ವಿ ಕ್ಯಾನ್ ಡೈಜೆಸ್ಟ್ ಹನಿ ವೆರಿ ಈಸಿಲಿ. ನಾವು ಕೆಳಗಿನ ಪದಗಳನ್ನು, ಸೆಂಟೆನ್ಸನ್ನು ನಾವು ಪ್ಯಾಸೇಜಲ್ಲಿ ಹುಡುಕಿದಾಗ ನಮ್ಗೆ ಆನ್ಸರ್ ಏನಾಗುತ್ತೆ, ಫೈಂಡ್ ಔಟ್ ಆಗುತ್ತೆ. ಜಸ್ಟ್ ನಮಗೇನು ಗೊತ್ತಿರಬೇಕು ಅಂದರೆ ಆ ಪದಗಳನ್ನು ಹುಡುಕುವಾಗ ನಾವು ಮಿಸ್ಟೇಕ್ ಮಾಡಬಾರ್ದು, ಕರೆಕ್ಟಾಗಿ ಆ ಪದಗಳನ್ನು ಹುಡುಕಬೇಕು. ಇದನ್ನು ನಾವು ಮಾಡಬಹುದು ಅಂತೇಳ್ಬಿಟ್ಟು ಇಲ್ಲಿ ನಾವು ಮೊದಲನೇ ಒಂದು ಪ್ಯಾಸೇಜನ್ನು ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಇದು ಎಷ್ಟು ಅಂಕಗಳಿಗೆ? 3 ಅಂಕಗಳಿಗೆ ಸಾಲ್ವ್ ಮಾಡಿದ್ವಿ. ಇಲ್ಲಿ 25 ಮಾರ್ಕ್ಸಿಗೆ ಮಾತ್ರ ಇವತ್ತು ಕ್ವಶನ್ ಪೇಪರ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಅಂಕ ಏನಾಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ಯಾಸೇಜ್ ನಂಬರ್ 2 ಕೂಡ ನಾವೇನು ಮಾಡೋಣ, ಸಾಲ್ವ್ ಮಾಡೋಣ. 4 ಇದು 5ನೇ 2 ಪ್ಯಾಸೇಜ್ ಕೊಡ್ತಾನೆ. 2 ಕೂಡ 3 ಅಂದರೆ 6 ಆಗುತ್ತೆ. ಇಲ್ಲೂ ಕೂಡ ನಾವೇನು ಮಾಡೋಣ, ಪ್ಯಾಸೇಜನ್ನು 1 ಸತಿ ಅಥವಾ 2 ಸತಿ ನೀವು ಏನು ಮಾಡಿ, ರಫಾಗಿ ಓದ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಆಗಲ್ಲ ಆದರೂ ಕೂಡ ಟ್ರೈ ಮಾಡಿ. ಆದರೂ ಏನು ಮಾಡಬೇಕು, ನಮಗೆ ಅಂಕಗಳು ಬೇಕು, ಪಾಸ್ ಆಗಬೇಕು. ಇಂಗ್ಲೀಷ್ ಗೊತ್ತಿಲ್ಲ ಅಂದರೂ, ಕಷ್ಟ ಆದರೂ ನಮಗೇನು ಬೇಕು, ಇಂಗ್ಲೀಷ್ ಅಂತೂ ಪಾಸ್ ಆಗಬೇಕು, ಅಂಕಗಳಂತೂ ಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡಿ, ವೇರ್ ವಾಸ್ ದ 1992 ಒಲಿಂಪಿಕ್ ಹೆಲ್ಡ್ ಅಂತ ಇದೆ. 1992 ಒಲಿಂಪಿಕ್ ಹೆಲ್ಡ್ ಎಲ್ಲಾಯಿತು ಅಂದರೆ ಎಲ್ಲಿ ನಡೀತು. ವೇವ್ ಅಂದರೆ ಅಷ್ಟೊಂದು ಗೊತ್ತಾಗುತ್ತೆ. 1992 ಒಲಿಂಪಿಕ್ ನೋಡಿ ಎಲ್ಲಿದೆ, 1992 ಒಲಿಂಪಿಕ್ ಸಿಕ್ತು ನೋಡಿ. ಇಲ್ಲಿದ್ದ 1992 ಒಲಿಂಪಿಕ್ ಆ್ಯಟ್ ಪುಟ್ ಎಲ್ಲಿದೆ, ಬಾರ್ಸಿಲೋನಾ. ನೋಡಿ ಇಷ್ಟೇ ಸಾಕು ನಮಗೆ. ಎಲ್ಲಿ ನಡೀತು, ಬಾರ್ಸಿಲೋನಾದಲ್ಲಿ ನಡೀತು. ಇದು ಯಾವುದಕ್ಕೆ ಆನ್ಸರ್ ಆಯಿತು, ಹೇಗೆ ಸ್ಥಳದ ಹೆಸರು ಬಂತಲ್ಲ, ವೇವ್ನ ಸ್ಥಳದ ಹೆಸರೇ ಬರಬೇಕು, ಬಂತು. ಇಲ್ಲೇ 1992 ಇದೆ, 1992 ನಾವು ತೊಗೊಂಡ್ವಿ. ನಾವು ಮುಂದಿನ ಸೆಂಟೆನ್ಸನ್ನು ನಾವೇನು ಮಾಡಿದ್ವಿ, ಕಂಪ್ಲೀಟ್ ಮಾಡಿದ್ವಿ. 1 ಅಂಕ ನಮಗೆ ಲಭ್ಯ ಆಯಿತು. ವಿಚ್ ಕಂಟ್ರಿ ಡಿಡ್ ವಿಲ್ಮಾ ಟು ಅಂತ. ವಿಚ್ ಕಂಟ್ರಿ ಡಿಡ್ ವಿಲ್ಮಾ ಟು. ವಿಲ್ಮಾ ಎಲ್ಲಿದ್ದಾಳೆ ನೋಡೋಣ. ವಿಲ್ಮಾನ ನೀವು ಹುಡುಕಬೇಕು, ಯಾವ ಕಂಟ್ರಿಗೆ ಆಕೆ ಬಿಲಾಂಗ್ ಆಗಿದ್ದಾಳೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ವಿಲ್ಮಾ ಎಲ್ಲಿದ್ದಾಳೆ ನೋಡಿ. ಒಂದು ಕಡೆಯಿಂದ ಹುಡುಕೊಂಬನ್ನಿ. ಒಲಿಂಪಿಕ್ಸು ಇಲ್ಲಿದೆ, ಇಲ್ಲಿ ವಾಟ್ ಮ್ಯಾಟರ್ಸ್ ದ ಪ್ಲೇಸ್ ಪುಟ್ ಫಾರ್ ದೇ ಸಾಟ್. ಎಲ್ಲಿ ವಿಲ್ಮಾ ಎಲ್ಲಿ ಬಂತು ನೋಡಿ. ವಿಲ್ಮಾ ಎಲ್ಲಿ ಬಂತು, ಇಲ್ಲಿದೆ ವಿಲ್ಮಾ. ವಿಲ್ಮಾ ಇಲ್ಲಿ ಬಂತು. ವಿಲ್ಮಾ ರುಡೋಲ್ಫ್ ಆಫ್ ದಿ USA. ಕಂಟ್ರಿ ಅಂದರೆ USA ತಾನೆ ನೋಡಿ. ವಿಲ್ಮಾ ಬಂತು. ವಿಲ್ಮಾ ಜಾಗ ನಂತರ ನಮಗೇನು ಬಂತು, USA ಬಂತು. ಇದನ್ನು ನಾವು ಬಿ ಆಪ್ಷನ್ ಆಗಿ ನಾವು ತೊಗೋಬೇಕಾಗತ್ತೆ. ಹೀಗೆ ನಾವು ಹುಡುಕಬೇಕು. ವಿಲ್ಮಾ ಬಂದಾಗ ನೆಕ್ಸ್ಟು ಏನು ಬಂತು, ದೇಶದ ಹೆಸರು ಬರಬೇಕು. ಅಲ್ಲಿ ಬಂತು, USA ಬಂತು. ಅದಕ್ಕೆ ನಾವು ಆನ್ಸರ್ ಆಗಿ ತೊಗೊಂಡ್ವಿ. ಆಮೇಲೆ ಇದು ಕೂಡ ನಮಗೊಂದು ಅಂಕ ಕೊಡಿಸ್ತು. ಸಿ ನೋಡಿ, ಚೂಸ್ ದ ರೈಟ್ ಆನ್ಸರ್ ಫ್ರಮ್ ದ 4 ಆಲ್ಟರ್ನೇಟಿವ್ಸ್ ಗಿವನ್ ಅಂತ ಇದೆ. ಇಲ್ಲಿ ಆಲ್ಟರ್ನೇಟಿವ್ ಇದೆ, 4 ಆಲ್ಟರ್ನೇಟಿವ್ ಇದೆ. ವಿಲ್ಮಾ ರುಡೋಲ್ಫ್ ಈಸ್ ಫೇಮಸ್ ಆ್ಯಸ್ ಅಂತ ಇದೆ. ವಿಲ್ಮಾ ರುಡೋಲ್ಫ್ ಈಸ್ ಫೇಮಸ್ ಆ್ಯಸ್. ಈ 4 ಆಪ್ಷನ್ ಕೊಟ್ಟಿದ್ದಾನೆ. ದ ರನ್ನರ್ ಆಫ್ ವೀಲ್ಸು, ಎ ಡಿಸೇಬಲ್ಡ್ ಪರ್ಸನ್ನು, ಎ ವೆಸ್ಲರು, ಬ್ಲಾಕ್ ಗೇಸಲ್. ಇದು 4 ಇದೆ. ಇಲ್ಲಿ ವಿಲ್ಮಾ ರುಡೋಲ್ಫ್ ಇಲ್ಲೇ ಇದೆ. ವಿಲ್ಮಾ ರುಡೋಲ್ಫ್ ಇಲ್ಲಿ ಶಿ ಅಂದರೆ ಯಾವ, ವಿಲ್ಮಾ ರುಡೋಲ್ಫ್. ಪಾಪ್ಯುಲರ್ಲಿ ನೋನ್ ಅಂದರೆ ಫೇಮಸ್ ಅಂತಲೇ ಅರ್ಥ. ಯಾವ್ದು ಏನಿದೆ ಇಲ್ಲಿ ಸೆಂಟೆನ್ಸ್ ನೋಡಿ. ಸೆಂಟೆನ್ಸ್ ನೋಡಿದಾಗ ಬ್ಲಾಕ್ ಗೇಸಲ್ ಅಂತಲೇ ಇದೆ. ಇಲ್ಲೂ ಬ್ಲಾಕ್ ಗೇಸಲ್ ಇದೆ, ಇಲ್ಲೂ ಬ್ಲಾಕ್ ಗೇಸಲ್ ಇದೆ. ಅದಕ್ಕೆ ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಯಾವುದು ಸರಿ? 4ನೇದು ಸರಿ ಆಗುತ್ತೆ. ಅಂದರೆ ಪ್ಯಾಸೇಜಲ್ಲಿ ಬ್ಲಾಕ್ ಗೇಸಲ್ ಅಂತ ಇದೆ. ವಿಲ್ಮಾ ಮುಂದೆ ನಾವೇನು ಮಾಡಬೇಕು, ಬ್ಲಾಕ್ ಗೇಸಲನ್ನು ಆನ್ಸರ್ ಆಗಿ ತೊಗೋಬೇಕು. ಇದು ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ, 1 ಅಂಕ ಸಿಗುತ್ತೆ. ಟೋಟಲ್ ಆಗಿ 3 ಅಂಕ ಸಿಗುತ್ತೆ. ಸೊ ಹೀಗೆ ನಾವು ಪ್ಯಾಸೇಜಲ್ಲಿ ಬಹಳ ಸುಲಭವಾಗಿ ನಾವು 3 ಮಾರ್ಕ್ಸ್ಗೆ 3 ಮಾರ್ಕ್ಸನ್ನು ತೊಗೋಬೋದು. ಟೋಟಲ್ 2 ಪ್ಯಾಸೇಜನ್ನು ಕೊಡ್ತಾನೆ. 2 ಪ್ಯಾಸೇಜಿಂದ 6 ಮಾರ್ಕ್ಸ್ ಇರುತ್ತೆ. 6ಗೆ 6 ಕೂಡ ನಾವು ತೊಗೋಬೋದು. ಈಗ ನೋಡಿ, ನಾನು ಎಷ್ಟು ಹೇಳಿದ್ದೀನಿ, 5 ಮಾರ್ಕ್ಸು ಮೊದಲನೇ ಯೂನಿಟ್ ಬಗ್ಗೆ ಹೇಳಿದೆ, 6 ಸೆಕೆಂಡ್ ಯೂನಿಟ್ ಬಗ್ಗೆ ಹೇಳಿದೆ. ಟೋಟಲ್ 11 ಮಾರ್ಕ್ಸಿಗೆ ನಾನು ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ನಾವು ನೆಕ್ಸ್ಟ್ ಏನಾದರೂ ಕಂಟಿನ್ಯೂ ಮಾಡುವ ವೀಡಿಯೋ ಏನಾಗುತ್ತೆ, ತುಂಬ ದೊಡ್ಡದಾಗುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಯೂನಿಟ್ ಬಗ್ಗೆನೇ 6ಇಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾವು ಒಂದು ಪ್ಯಾಸೇಜನ್ನು ಅಥವಾ ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಬೇಕಾಗತ್ತೆ, ಒಂದು ಲೆಟರ್ ಬರಬೇಕಾಗತ್ತೆ. ಅದನ್ನು ನಾವು ಏನು ಮಾಡೋಣ, ನೆಕ್ಸ್ಟು ನನ್ನ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ನಾವು ಕಂಪ್ಲೀಟ್ ಮಾಡೋಣ ಅಥವಾ ಅದನ್ನು ಕಂಟಿನ್ಯೂ ಮಾಡೋಣ ಅಂಥೇಳಿ ಈ ಒಂದು
ಇಂಗ್ಲೀಷ್ ಏನಿದೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಇಂಗ್ಲೀಷ್ ಅಂತಕ್ಕಂಥದ್ದು 25 ಅಂಕಗಳಿಗಿದ್ರೂ ಕೂಡ ಈ ಒಂದು ವಿಷಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಏನಾಗ್ತವೆ ಫೇಲ್ ಆಗ್ತವೆ. ಯಾಕೆಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಯಾವುದೂ ಕೂಡ ಬೈ ಹಾರ್ಟ್ ಮಾಡೋ ಹಾಗಿಲ್ಲ, ಕಂಠಪಾಠಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾವು ಕಲೀಲೇಬೇಕಾಗತ್ತೆ. ಇಂಗ್ಲೀಷನ್ನು ಮಿನಿಮಮ್ ಇಂಗ್ಲೀಷ್ ನಮ್ಗೆ ಬರಲೇಬೇಕು, ಕಲೀಲೇಬೇಕು. ಪ್ಯಾಸೇಜನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ಕಲೀಲೇಬೇಕು. ಕಲ್ತ್ವೇ ಏನಾಗುತ್ತೆ ನಿಮಗೆ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. 25ಗೆ ನೀವು 13 ಮಾರ್ಕ್ಸನ್ನ ತೊಗೋಬೇಕಾಗತ್ತೆ, ತೊಗೋಬೇಕಾಗತ್ತೆ. ಯಾಕೆಂದರೆ ಇಲ್ಲ ಅಂದರೆ ಡೇಟ್ ಫೇಲ್ ಆಗಿಬಿಡುತ್ತೆ. ಭಾಳ ಜನ ವಿದ್ಯಾರ್ಥಿಗಳು ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಫೇಲ್ ಆಗ್ತವೆ. ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಏನಾಗುತ್ತೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನ ವಿಡಿಯೋನ ವಾಚ್ ಮಾಡಿ, ನಿಮಗೆ ತುಂಬ ಲಾಭದಾಯಕ ಆಗುತ್ತೆ, ಉಪಯೋಗ ಆಗುತ್ತೆ ಅಂತ ಹೇಳಿ ನನ್ನ ವಿಡಿಯೋವನ್ನು ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೊಸ ವಿಡಿಯೋಗಳು ನಿಮಗೆ ಅತಿ ಬೇಗನೆ ಸಿಗುತ್ತೆ ಅಂತ ಹೇಳಿ ನನ್ನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾಯಿದ್ದೀನಿ. ಧನ್ಯವಾದ.